ನಮಸ್ತೆ ಫ್ರೆಂಡ್ಸ್, ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ, ಇವತ್ತು ನುಗ್ಗೆ ಸೊಪ್ಪು ಚಟ್ನಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಕಟ್ ತಗೊಂಡಿದ್ದೀನಿ. ನೋಡ್ರಿ ಫ್ರೆಶ್ಶಾಗಿ ಎಷ್ಟು ಚೆನ್ನಾಗೈತೆ ಅಂತ. ಇದರಲ್ಲಿ ಎಷ್ಟು ಹೆಲ್ದಿಯಾಗಿ ಎಷ್ಟು ಥರ ಅಡುಗೆಗಳು ಮಾಡ್ಕೊಬೋದು ನುಗ್ಗೆ ಸೊಪ್ಪಲ್ಲಿ. ನುಗ್ಗೆ ಸೊಪ್ಪು ಒಂದಿದ್ರೆ ಸಾಕು. ನುಗ್ಗೆ ಸೊಪ್ಪು ಚಟ್ನಿ ಆಗ್ತೈತೆ, ನುಗ್ಗೆ ಸೊಪ್ಪು ಚಟ್ನಿ ಪುಡಿ, ಪಲ್ಯ ಮತ್ತು ಬಸ್ಸಾಂಬಾರು ಮಾಡ್ಬೋದು. ಇದನ್ನು ಚೆನ್ನಾಗಿ ನೆರಳಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ಹೊತ್ತು ಪುಡಿ ಮಾಡಿಬಿಟ್ಟು ಬೆಳಗ್ಗೆ ಹೊತ್ತು ಬಿಸಿನೀರಲ್ಲಿ ಹಾಕೊಂಡು ಕುಡಿದ್ರೆ ಹೊಟ್ಟೆ ಎಲ್ಲ ಕರಗ್ತೈತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಮಾಡ್ಬೋದು. ನುಗ್ಗೆ ಸೊಪ್ಪಿದ್ದರೆ ಎಷ್ಟೊಂದು ಐಟಮ್ ಮಾಡ್ಬೋದು. ಇವತ್ತು ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೇನೇನು ಬೇಕಂತ ನೋಡೋಣ. ನೋಡಿರಿ, ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ, ಒಂದು ಹುಳಿ ಟೊಮೊಟೊ, ಒಂದು ದೊಡ್ಡದೊಂದು ತಗೊಂಡಿದ್ದೀನಿ ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು, ಚಿಕ್ಕವು 2 ಈರುಳ್ಳಿ ತಗೊಂಡಿದ್ದೀನಿ, ಒಂದೂವರೆ ಸ್ಪೂನು ಜೀರಿಗೆ ತಗೊಂಡಿದ್ದೀನಿ, ಒಂದು 5-6 ಬೆಳಗ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, 1 ಸ್ಪೂನ್ 1.5 ಸ್ಪೂನ್ ಧನಿಯಾ ತಗೊಂಡಿದ್ದೀನಿ, ಮತ್ತು ಕಡಲೆಬೇಳೆ. ಇದು ಅಷ್ಟೇ, 1.5 ಸ್ಪೂನ್ ಕಡಲೆಬೇಳೆ ತಗೊಂಡಿದ್ದೀನಿ. ಇವಾಗ ಯಾವ ಥರ ಮಾಡೋದು ನೋಡೋಣ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿರಿ, ಇವಾಗ ಆಯಿಲ್ ಸ್ವಲ್ಪ ಹಾಕ್ಕೊಂತೀನಿ. ಆಯಿಲ್ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೋಬೇಕು. ಕಡಲೆಬೇಳೆ ಹಾಕಬೇಕು, ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಧನಿಯಾ, ಸ್ವಲ್ಪ ಧನಿಯಾ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಸ್ವಲ್ಪ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಬೆಳ್ಳುಳ್ಳಿ, ಮತ್ತು ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೀರಿಗೆ ಮತ್ತು ಮೆಣಸಿನ್ಕಾಯಿ, ಟೊಮೊಟೊ ಹಾಕ್ಕೋಬೇಕು. ಚೆನ್ನಾಗಿ ಮೆತ್ತಗಾಗಬೇಕು ಫ್ರೆಂಡ್ಸ್ ಟೊಮೊಟೊ. ನೋಡಿ ಫ್ರೆಂಡ್ಸ್, ಇವಾಗ ಟೊಮೊಟೊ ಮೆತ್ತಗಾಗೈತೆ. ಇವಾಗ ನುಗ್ಗೆ ಸೊಪ್ಪು ತೊಳ್ಕೊಂಡು ಇಟ್ಕೊಂಡಿದ್ದೀರಲ್ಲ, ಅದು ಹಾಕ್ಬೇಕು. ಮತ್ತು ಕೊತ್ತಂಬರಿ, ಕರಿಬೇವು ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗ್ತೈತೆ. ಇವಾಗ ಸ್ವಲ್ಪ ಹುಣಸೆಹಣ್ಣು ಮತ್ತು ಕಲ್ಲು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಅನ್ನಕ್ಕೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರ್ತೈತೆ. ನೀರು ಹಾಕ್ಕೊಂಡಿರ ರುಬ್ಕೊಬೇಕು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದಾಗೈತೆ. ಇದನ್ನ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ಹಾಕೋಬೇಕು ಫ್ರೆಂಡ್ಸ್. ಗ್ಯಾಸ್ ಆಫ್ ಮಾಡ್ತೀನಿ. ಸಾಕು, ಸ್ವಲ್ಪ ಆರಬೇಕಿತ್ತು. ನೋಡಿ ಫ್ರೆಂಡ್ಸ್, ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿಯಾಗೈತೆ.
ಇದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬಾರ್ದು, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಚೆನ್ನಾಗೈತೆ, ಸ್ವಲ್ಪನೂ ಕಸರೆ ಇಲ್ಲ ಏನಿಲ್ಲ ಅನ್ನಕ್ಕೆ. ನೋಡಿರಿ, ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ನೋಡಿ, ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್ ಫ್ರೆಂಡ್ಸ್.